130 ಜನ ಕಾಲು ತುಳಿತಕ್ಕೆ ಒಳಗಾದರು. ಹತ್ರಾಸ್ ಘಟನೆ. ಸತ್ಸಂಗ. ಏನು ಸತ್ಸಂಗ ಅಂದರೆ? ಸತ್ಸಂಗ ಅಂದರೆ ಈ ಸ್ವಾಮೀಜಿಗಳು ಇವರೆಲ್ಲ ಒಂದು ಬೋಧನೆಗಳನ್ನು ಮಾಡ್ತಾರೆ, ದೇವರ ಬೋಧನೆಗಳನ್ನು ಮಾಡ್ತಾರೆ. ನಾವು ನಂಬಿರೋ ದೇವರ ಶಿವನ ಬೋಧನೆ ಮಾಡ್ತಾರೆ, ಕೃಷ್ಣನ ಬೋಧನೆ ಮಾಡ್ತಾರೆ, ವಿಷ್ಣುವಿನ ಬೋಧನೆ ಮಾಡ್ತಾರೆ. ಬೋಧನೆಗಳನ್ನು ಮಾಡೋದು, ಒಳ್ಳೊಳ್ಳೆ ವಿಚಾರಗಳನ್ನು ಹೇಳೋದು. ಕೆಲವರಿಗೆ ಅದರಿಂದ ಭಾಳ ಖುಷಿ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ. ಎಲ್ಲ ಜಾತಿ ಧರ್ಮಗಳಲ್ಲಿ ಅದಿರುತ್ತೆ. ಈ ಉತ್ತರ ಪ್ರದೇಶ ಹತ್ರಾಸ್ನಲ್ಲಿ ಇಂಥದ್ದೇ ಒಂದು ಸತ್ಸಂಗ ನಡೀತಾ ಇತ್ತು. ಸತ್ಸಂಗ ಅಂದರೆ ಭಜನೆ ಮಾಡ್ಕೊಂಡಿರ್ತಾರೆ, ದೇವರ ಸ್ಮರಣೆ ಮಾಡ್ಕೊಳ್ಳೋದು. ಆಮೇಲೆ ಅದನ್ನು ಹೇಳುವಂಥ ರೀತಿ ಇರುತ್ತೆ. 2.5 ಲಕ್ಷಕ್ಕೂ ಹೆಚ್ಚು ಜನ ಸತ್ಸಂಗಕ್ಕೆ ಬಂದಿದ್ದರು. 2.5 ಲಕ್ಷ. ನೀವು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಒಂದು ದೊಡ್ಡ ಕಾರ್ಯಕ್ರಮಗಳಾದಾಗ, ನರೇಂದ್ರ ಮೋದಿಯವರ ಕಾರ್ಯಕ್ರಮ ಅಥವಾ ರಾಹುಲ್ ಗಾಂಧಿಯವರ ಕಾರ್ಯಕ್ರಮ, ಸಿದ್ದರಾಮಯ್ಯನವರ ಕಾರ್ಯಕ್ರಮ, ಯಡಿಯೂರಪ್ಪ ಕಾರ್ಯಕ್ರಮ, ಯಾವುದಾದ್ರೂ ಕಾರ್ಯಕ್ರಮಗಳಾದಾಗ 50,000 ಜನ ಸೇರಿದ್ರಂತೆ, 1 ಲಕ್ಷ ಜನ ಸೇರಿದ್ರಂತೆ ನಾವು ಸುದ್ದಿ ಮಾಡ್ತೀವಿ. ಆ ಜನಗಳೇ ಎಷ್ಟಾಗಿರ್ತಾರೆ, ಫುಲ್ ಸುತ್ತಿರ್ತಾರೆ. 2.5 ಲಕ್ಷ ಜನ ಅಂತಂದರೆ ಎಷ್ಟು? ಆಮೇಲೆ ಏನಾಗಿತ್ತು ನೋಡಿ, ಇದೆಲ್ಲವೂ ಕೂಡ ಅಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಂಡಿಲ್ಲ. ಹಾಗಾಗಿ ಇದರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಮೊದಲೇ ಶೆಕೆ 52% ಡಿಗ್ರಿ ಸೆಲ್ಸಿಯಸ್ ಇದೆ ಅಲ್ಲಿ. ಶೆಕೆಯಿಂದ ಮೊದಲೇ ಕಂಗಾಲಾಗಿದ್ದರು ಭಕ್ತಾದಿಗಳು. ಇನ್ನು ಸತ್ಸಂಗ ನಡೀತಿದ್ದ ಕಡೆ 3 ಗಂಟೆ ವಿದ್ಯುತ್ ಇರಲಿಲ್ಲ, ಫ್ಯಾನು ಇಲ್ಲ, ಎ ಸಿ ಇಲ್ಲ, ಮಣ್ಣು ಮಸಿ ಏನೂ ಇಲ್ಲ. 3 ಗಂಟೆ ವಿದ್ಯುತ್ ಕಡಿತ, 52 ಡಿಗ್ರಿ ಉಷ್ಣಾಂಶ. ಆಮೇಲೆ ಕೆಲವರಿಗೆ ಏನಾಗುತ್ತೆ ನೋಡಿ, 3 ಗಂಟೆ ಕರೆಂಟ್ ಇಲ್ಲ, ಸಣ್ಣ ಜಾಗ, 2.5 ಲಕ್ಷ ಜನ ಸೇರಿದ್ದಾರೆ. 2.5 ಲಕ್ಷ ಜನ ಸೇರಿದ್ದಾರೆ. ಅರ್ಥ ಮಾಡ್ಕೊಳ್ಳಿ, 2.5 ಲಕ್ಷ ಜನ ಸೇರಬೇಕು ಅಂತಂದರೆ ಎಷ್ಟು ದೊಡ್ಡ ಗ್ರೌಂಡ್ ಬೇಕು. ಇಲ್ಲಿ ಬೆಂಗಳೂರಿನ ನಿಮ್ಮ ಐಡಿಯಾ ಕೊಟ್ಟರು ಕೂಡ, ಈಗ ನಿಮ್ಮ ಊರಲ್ಲಿರುವಂಥ ಜಿಲ್ಲಾ ಕ್ರೀಡಾಂಗಣ ಇರುತ್ತಲ್ಲ, ಅಲ್ಲೂ ಕೂಡ ನಿಮಗೆ 2.5 ಲಕ್ಷ ಎಲ್ಲ ಸೇರ್ಸೋಕ್ಕಾಗಲ್ಲ ಜನ. ಇಲ್ಲಿ ಅರಮನೆ ಮೈದಾನದಲ್ಲೂ ಕೂಡ ಮ್ಯಾಕ್ಸಿಮಮ್ ನಿಮಗೆ 1.5 ಲಕ್ಷ ಆದಾಗ ಹೌಸ್ಫುಲ್ ಆಗಿಬಿಡುತ್ತೆ. ಜನ ಸೇರಿಸಿದ್ದಾರೆ, 52 ಡಿಗ್ರಿ ಉಷ್ಣಾಂಶ ಇದೆ, 3 ಗಂಟೆ ಕರೆಂಟ್ ಇಲ್ಲ. ಅತ್ತ ಪೆಂಡಾಲ್ನಿಂದ ಹೊರ ಹೋಗುವ ಮಾರ್ಗ ಕೂಡ ಚಿಕ್ಕದಿತ್ತು, 2 ಇತ್ತು. ಒಂದನ್ನು ಯಾವುದೋ ಕಾರಣಕ್ಕಾಗಿ ಬಂದ್ ಮಾಡಿಟ್ಟಿದ್ದಾರೆ, ಇನ್ನೊಂದನ್ನು ಹಂಗೆ ಸಣ್ಣದಿತ್ತು. ಕೊನೆಗೂ ಸತ್ಸಂಗ ಹೆಂಗೂ ಮುಗೀತ್ರಿ. ಇಲ್ಲೊಂದು ಎಡವಟ್ಟು ಮಾಡ್ಕೋತಾರೆ ಎಲ್ಲ ಭಕ್ತರು, ಅಥವಾ ಅವ್ರನ್ನ ಕಂಟ್ರೋಲ್ ಮಾಡೋರು ಯಾರು ಇರಲಿಲ್ಲ. ಸತ್ಸಂಗ ಮುಗಿತಾ ಇದ್ದ ಹಾಗೆ ಭಕ್ತಾದಿಗಳು ಎದ್ನೋ ಬಿದ್ನೋ ಅಂತ ಓಡ್ತಾರೆ. ಯಾಕೆ ಅಂತ ಕೇಳ್ಬೋದು ನೀವು, ಇವ್ರಿಗೇನಾಗಿದೆ ಅಂತ. ಇದೊಂದು ನೋಡಿ, ಸತ್ಸಂಗ ಕೇಳಬೇಕು ಈ ನಂಬಿಕೆ ಜೊತೆ ಕೆಲವು ಮೂಢನಂಬಿಕೆಗಳು ಬಂದುಬಿಡ್ತದೆ. ನೀವು ಸತ್ಸಂಗ ಕೇಳ್ತೀರಿ, ಪಾವನರಾಗ್ತೀರಿ, ಸಮಾಧಾನ ಆಗತ್ತೆ. ಇಲ್ಲಿ ಏನಾಗಿದೆ, ಬಾಬಾ ಕುಳಿತ ಜಾಗದ ಮಣ್ಣು ಭಾಳ ಪವಿತ್ರ ಅಂತ ಅವರ ನಂಬಿಕೆ. ಒಂದೊಂದು ಅಭ್ಯಾಸ ಆಗ್ಬಿಡ್ತದೆ ಗೊತ್ತಾ ನಮಗೆ, ಸುಮ್ಮನೆ ಏನಾದರೂ ಮಾಡಿಬಿಡ್ತಾರೆ. ಏನಾಯಿತು, ಬಾಬಾ ಎದ್ದು ನಿಂತ ಕೂಡಲೇ ಜನ ಎದ್ದು ನಿಂತುಬಿಟ್ರು. ಒಂದು 2 ಲಕ್ಷದಲ್ಲಿ 1 ಲಕ್ಷ ಎದ್ದುಬಿಟ್ಟು ಬಾಬಾ ಹೊರಡ್ತಾ ಇದ್ದಾಗೆ ಬಾಬಾ ಇರುವ ಜಾಗಕ್ಕೆ ನುಗ್ಗಿದ್ರು. ಜನರನ್ನು ತಡೆಯುವಂಥ ಪ್ರಯತ್ನ ಆಯ್ತು ಅಲ್ಲಿ. ಎಲ್ಲಿ ಕೇಳ್ತಾರೆ ಜನ, ಯಾರನ್ನು ತಡೀತಾರೆ? ಬಾಬಾ ಹೋಗೋವರೆಗೆ ನಿಲ್ಲಿ ಅಂತ ಸಿಬ್ಬಂದಿ ಎಲ್ಲ ಹೇಳ್ತಾರೆ, ಯಾರು ನಿಲ್ಲೋದಿಲ್ಲ. ಬಾಬಾ ಹೋಗ್ತಾ ಇದ್ದ ಹಾಗೆ ಭಕ್ತಾದಿಗಳನ್ನು ಬಿಟ್ಬಿಟ್ರು, ಕಂಟ್ರೋಲ್ ಮಾಡಲಿಲ್ಲ. ಬಾಬಾ ಕುಳಿತಿದ್ದ ಜಾಗದ ಮಣ್ಣು ಪಡೆಯಲು ಎಲ್ಲ ಓಡಿದ್ರು. ಒಂದು ಹಿಡಿ ಮಣ್ಣಿಗಾಗಿ ಜನ ಓಡಿದಾಗ ಏನಾಯಿತು, ದೊಡ್ಡ ಮಟ್ಟದಲ್ಲಿ ಓಡಿದಾಗ ಬಿದ್ದು ಬಿಡ್ತಾರೆ ಕೆಲವರು. ಬಿದ್ದಾಗ ನಿಮ್ಗೆ ಹೆಂಗೆ ಬೀಳ್ತೀವಿ ಅಂತ ಗೊತ್ತಾಗೋದಿಲ್ಲ, ಬಿದ್ದ ನಂತರ ಅಲ್ಲಿ ಯಾರು ಕೆಳಗಿದ್ದಾರೆ ಓಡಿದಾಗ ಕಾಲು ತುಳಿತದಲ್ಲಿ ಸಾಯೋದಿದೆಯಲ್ಲ, ಅದು ಎಲ್ಲೆಲ್ಲ ತುಳಿತಾರೆ ಗೊತ್ತಾಗಲ್ಲ. ಆಮೇಲೆ ಬಿದ್ದಿದ್ದಾರೆ, ಅಲ್ಲಿ ಮಳೆ ಬಂದಿದೆ, ಮಳೆಯಿಂದ ಕೆಸರು ಹೆಚ್ಚಾಗಿದೆ, ಹಾಗಾಗಿ ಉಷ್ಣ ಸ್ವಲ್ಪ ಕಡಿಮೆ ಇದ್ದಿರ್ಬೋದು ಕೆಸರು. ಆಮೇಲೆ ಕಾಲು ತುಳಿತದಿಂದ ಒಬ್ಬರ ಮೇಲೊಬ್ಬರು ಭಕ್ತರು ಬಿದ್ದು ಬಿಡ್ತಾರೆ. ಎಷ್ಟೊಂದು ಭಕ್ತಾದಿಗಳಿದ್ರು ಅಂದರೆ ನಿಯಂತ್ರಣ ಮಾಡೋಕ್ಕೆ ಸಾಧ್ಯ ಇಲ್ಲ, 2.5 ಲಕ್ಷ ಅಂತ. ಆಮೇಲೆ ಸತ್ಸಂಗಕ್ಕೆ ಬಂದಂಥ ಬಹುತೇಕರು ಮಹಿಳೆಯರು, ಮಕ್ಕಳು ಮತ್ತು ಮಹಿಳೆಯರು. ಆಮೇಲೆ 100ಕ್ಕೂ ಹೆಚ್ಚು ಜನ ಪ್ರಜ್ಞೆ ತಪ್ಪಿದ್ರು ಅಂತ ಎಂದುಕೊಳ್ಳಲಾಗಿತ್ತು ಮೊದಲು. ಕೆಲವರು ಗಾಯಗೊಂಡಿದ್ದಾರೆ. ಆಮೇಲೆ ಸಿಕ್ಕ ಕಾರ್, ಟೆಂಪೋಗಳಲ್ಲಿ ಭಕ್ತರನ್ನು ಬೇರೆ ಬೇರೆ ಕಡೆ ಕಳಿಸಲಾಯಿತು. ಸರ್ಕಾರಿ ಖಾಸಗಿ ಆಸ್ಪತ್ರೆಗಳಲ್ಲಿ ಗಾಯಾಳುಗಳೇ ತುಂಬಿದ್ರು. ಇದೆಲ್ಲವೂ ಆಗಿರುವಂಥದ್ದು. ಈಗಲೂ ನಾನು ಹೇಳ್ತೀನಿ ವೀಕ್ಷಕರೇ, ನೀವು ದೇವಸ್ಥಾನಕ್ಕೋ ಮತ್ತೊಂದು ಕಡೆ ಹೋಗೋದಿದ್ರೆ ದಯವಿಟ್ಟು ಮಕ್ಕಳನ್ನು ಕರ್ಕೊಂಡು ಹೋಗ್ಬಿಡಿ. ನಿಮಗೇನಾಗುತ್ತೆ, ಮಕ್ಕಳು ಕಂಕಣಲ್ಲಿರ್ತಾರೆ, ಅವರ ಸೇಫ್ಟಿ ನೋಡ್ಕೋತೀರಿ, ನಿಮ್ಮ ಸೇಫ್ಟಿ ನೋಡೋಕ್ಕಾಗಲ್ಲ. ಆ ಮಕ್ಕಳು ಬೆಳೆ ದೊಡ್ಡವರಾದಾಗ ಅವ್ರಿಗೆ ಹೇಳ್ಕೊಡಿ, ನಿಮ್ಮನ್ನು ಫಾಲೋ ಮಾಡಲಿ, ಅವರು ತೊಂದರೆ ಇಲ್ಲ. ನಿಮ್ಮ ಇಷ್ಟದ ಪ್ರಕಾರ ಮನೆಯಲ್ಲಿ ಪೂಜೆ ಗೀಜೆ ಮಾಡೋ ಕೂರಿಸ್ಕೊಳ್ಬೇಕಿದ್ರೆ ದಯವಿಟ್ಟು ಎಲ್ಲ ಕಡೆ ಆಗೋದೇ ಈ ಮಕ್ಕಳನ್ನು ಕರ್ಕೊಂಡು ಹೋಗ್ಬಿಡೋದು. ಕಾಪಾಡ್ತಾನೆ ರೀ ಮಕ್ಕಳನ್ನು ದೇವರು, ಹುಟ್ಟಿಸಿದವ ಕಾಪಾಡ್ತಾನೆ. ನಂಬಿಕೆ ಇರಲಿ, ಮೂಢನಂಬಿಕೆ, ಅಪನಂಬಿಕೆ, ಮಣ್ಣು ತಗೋಬೇಕಲ್ಲಿಂದ. ಸತ್ಸಂಗಕ್ಕೆ ಬಂದಿದ್ದೀರಿ, ಕೇಳಿ ಬನ್ನಿ, ಆರಾಮ್ಸೆ ಒಂದು ಕ್ಯಾಸೆಟ್ ತಗೊಂಡು ಬನ್ನಿ, ಕೇಳಿಸ್ಕೊಳ್ಳಿ. ಆ ಮಕ್ಕಳನ್ನೆಲ್ಲ ಯಾಕೆ, ನಿಮ್ಗೆ ಏನು ರೈಟ್ಸ್ ಇದೆ ಆ ಮಕ್ಕಳನ್ನು ಸಾಯಿಸೋದು?